ಮಾನ್ಯ ಅಧ್ಯಕ್ಷರೇ, ಮಾಡಿದ್ರೆ ತಾವು ಒಪ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಮಾಡ್ರಿ 2000 ಹೇಳಕತ್ತಾರ, ನಾವು ಒಪ್ಕೊಂತೀವಿ ಅಂತ ಹೇಳಿ. ಆಯ್ತು 7 ಲಕ್ಷ ಕೋಟಿ. ಮಾನ್ಯ ಅಧ್ಯಕ್ಷರೇ, ನಾವು ಬಾಕಿ ಇಟ್ಟೋಗಿದ್ವಿ. ಇಲ್ಲ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಆಕತಿ. ನಾವು ಆಯ್ತು ನಮ್ದೇ ಬಾಕಿ ಇಟ್ಟೋಗಿದೀವಿ ಅನ್ನೋದು ನಾನೇನು ಅಲ್ಲಗಳಿತಾ ಇಲ್ಲ. ಯಾಕೆ ನಮ್ದೇನಲ್ಲ, ಅದು ಒಂದು ಸರ್ಕಾರ ವ್ಯವಸ್ಥೆನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ನಾನು ಸುಮ್ಮನೆ ಮಾಹಿತಿಗೋಸ್ಕರ 2018ರಲ್ಲಿ ಕುತ್ಕೊಳ್ಳಿದ್ದಾರೆ ನಿಮಿಷ ಕೂತ್ಕೊಳ್ಳಿ ನೀವು. 2018ರಲ್ಲಿ ಮಾನ್ಯ ಅಧ್ಯಕ್ಷರೇ, 2018ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಪಿಡಬ್ಲ್ಯೂಡಿನಲ್ಲಿ ಪೆಂಡಿಂಗ್ ಬಿಲ್ 3,500 ಕೋಟಿ ಇತ್ತು. ಆನ್ ಗೋಯಿಂಗ್ ವರ್ಕ್ ಅಲ್ಲಿ 28,000 ಕೋಟಿ ಇತ್ತು. ಇರಿಗೇಷನ್ ನಲ್ಲಿ 19,000 ಕೋಟಿ ಪೆಂಡಿಂಗ್ ಇತ್ತು. ಅದು ಪೆಂಡಿಂಗ್ ಅಲ್ಲೇನು? ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ? ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೆ, ಇದಿಲ್ಲ ಅಂತ ಏನಿಲ್ಲ. ಹಂಗಾರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳಿ, ಹಂಗಾರೆ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಇಲ್ಲ ಅಂತ ಹೇಳಿ ನೋಡೋಣ. ಅನುದಾನ ಮಾಡಕ್ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಹೇಳ್ಬಿಡ್ಲಿ. ಇದನ್ನ ಗಮನದಲ್ಲಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಅದನ್ನು ಹೇಳ್ಬಿಡ್ಲಿ. ಆಮೇಲೆ ಏನ್ ಮಾಡಿದ್ರೆ ಅದನ್ನು ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರೇ, ಒಂದು ಸರ್ಕಾರದ ನನಗೆ ಇದನ್ನು ಯಾವ ರೀತಿ ಕಟುವಾಗಿ ಹೇಳಬೇಕು ಅಂತ ಗೊತ್ತಿಲ್ಲ. ಮತ್ತೆ ಹೇಳ್ಬೇಡ್ರಿ, ಹೇಳ್ತಾರೆ. ಒಂದು ಸರ್ಕಾರದ ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು. ಏನು ಅಂತ ಕೇಳಿದ್ರೆ, ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಡಾ ನಿಗಮದ ಬಗ್ಗೆ, ಮೂಡಾ ಹಗರಣದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವಾಗ? ಜುಲೈ 26ನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರಲಿಕ್ಕಿಲ್ಲ. ಏನು ಅಂತ ಕೇಳಿದ್ರೆ, ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ 26ನೇ ತಾರೀಕು ಉತ್ತರ ಕೊಡ್ತಾರೆ. ಟೀಕೆಗಳನ್ನು ಮಾಡಿ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು. ನಿಮ್ಮ ಸರ್ಕಾರದಲ್ಲಿ 15 ಭ್ರಷ್ಟಾಚಾರಗಳು ನಡೆದಿತ್ತು, ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ, ಹಿಂಗೆಲ್ಲ ಹೇಳಿದ್ರು. ಮಾರನೇ ದಿನ ಪತ್ರಿಕೆಗಳನ್ನು ನೋಡಿದ್ವಿ ನಾವು. ಯಾವತ್ತು? ಜುಲೈ 27ನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ. ನಾವು ಆಮೇಲೆ ಅಂತೂ ನೋಡಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ, ಪ್ರಜಾವಾಣಿ ಪತ್ರಿಕೆ 4-5 ಕಾಲಂ ಬರೆದಿದೆ. 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ, ತೆರೆದ ಪುಸ್ತಕ ಹೆಡ್ಲೈನ್. ಅದರಲ್ಲಿ ಕೊಟ್ಟಿದ್ದಾರೆ, ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್. ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ? ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ? ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ನಾನು. ವಿಜಯ ಕರ್ನಾಟಕ ಮೋಡಾ ಬದಲಿ ಸೈಟು ಹಂಚಿಕೆ ನಿಯಮಬದ್ಧ, ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್. ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತೇಳಿ ಅವರೇ ಬರ್ಕೊಂಡಿದ್ದಾರೆ. ಎಲ್ಲ ಪತ್ರಿಕೆ ಉದಯವಾಣಿಯಲ್ಲಿ ಬಂದಿದೆ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ. ಸರ್ಕಾರ ಹಿಂಗೆ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರ ಕೊಡ್ಲಿ, ಪತ್ರಿಕೆಯವರು ಬರೀತಾರೆ. ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನೇ ಇದಕ್ಕೆ. ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು, ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು. ಮಾಡಿಲ್ಲ ನಾನು ಆಯ್ತು, ನೀವು ಮಾಡಿಲ್ಲ ಅಂತ 100 ವರ್ಷ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರವನ್ನು ಅದ್ರ ಮಾರನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹಾಗಾದ್ರೆ ಯಾರು ಸಾಮಾನ್ಯರು ಭಾಷಣ ಮಾಡಿ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು? ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿಲ್ಲ, ಜಾಹೀರಾತು ಪತ್ರಿಕೆಯೇ ಹೇಳಿರೋದು. ಅಭಿಮಾನಿಗಳು ಅದೇನರ್ಥ? ಈಗ ಸರ್ ಕೊಡ್ಬೇಕು ಅಂತ ಏನಾದ್ರು ಇದೆಯಾ ಸರ್? ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಸರ್ಕಾರದಿಂದ ಇಡಿ ಬರುತ್ತೆ. ಈಗ ಸರ್ ಇಲ್ಲ, 1 ನಿಮಿಷ
ಇದ್ದೀರಾ. ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಅದನ್ನ ನಾವು ಹೇಳ್ಬಾರ್ದು. ನಾವು ಹೇಳಿದ್ದನ್ನ ಕೆಲವು ಸರಿ ಪ್ರಿಂಟ್ ಆಗ್ತವೆ, ಆಗೋದಿಲ್ಲ. ಅದಕ್ಕಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದೆ? ಅದು ಹಾಕಿದಾರಲ್ಲ, ಪ್ರಾಯೋಜಿತ ಅಂತ ಹಾಕಿದೀವಲ್ಲ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ಸರ್, ಅಡ್ವರ್ಟೈಸ್ಮೆಂಟಿಗೂ ಇಂಡಿವಿಜುವಲ್ ಸರ್ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹಾಕಿದ್ದೆಲ್ಲ ಬರೀ ಈಗ ನಿಮ್ಗೆ ಒಂದ್ ನಿಮಿಷ ಕೇಳಿ ಸರ್, ನಿಮ್ ಜೊತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಒಂದು ಪಾವಿತ್ರತೆ ಇಲ್ವಾ? ಸದನದಲ್ಲಿ ಏನ್ ಹೇಳ್ಬೇಕು? ಇಲ್ಲಿ ಈಗ ನೀವು ಹುಟ್ಟಿದ ಅವರಿಲ್ಲ, ಯಾರ ಪ್ರಾಯೋಜಿತ ಮಾತಾಡ್ತಿಲ್ಲ. ಈಗ ಮುಖ್ಯಮಂತ್ರಿ ಎಲ್ಲರೂ ಮಾತಾಡಿದ್ರು, ಒಬ್ರು ಮಾತಾಡಿ ಅರ್ಥ ಆಗಿಲ್ಲ, ಏನ್ ಹೇಳ್ತಂದ್ರೆ ಅರ್ಥ ಆಗಿಲ್ಲ. ಇಲ್ಲಿ ಕೂಡ ನಾವು ಬಸಂತ ಮಾಧ್ಯಮ ತಿಳಿಸ್ಲಿಕ್ಕೆ ಅದು ಈ ಪ್ರಸಾರ ಇಲಾಖೆಯಿಂದ ಅಧ್ಯಕ್ಷರೇ, ಇದನ್ನ ವೈಯಕ್ತಿಕವಾಗಿ ಅಭಿಮಾನಿ ಸಚಿವರಾದಂತ ಖರ್ಗೆ ಅವರಿಗೆ ತಾವು ಹೇಳ್ಬೇಕು, ಯಾವ ಕೆಲಸ ಮಾತಾಡಲಿ. ರಾಜ್ಯ ಚಂದ್ರ ದಿಕ್ಕು ತಪ್ಪಿಸ್ತಾರೆ. ಸರ್ಕಾರಕ್ಕೆ ಅವಕಾಶ ನೀವೇನಾಗುತ್ತಾ? ಆಯ್ತು, ಒಂದು ನಿಮಿಷ ಸರ್, ಅದೆಲ್ಲ ಯಾರು ಕೊಡ್ರಿ ಹೇಳಿ. ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾರು ಗೊತ್ತಿಲ್ಲ ಹಾಕ್ಸಿದ್ರೆ ನೀವು ನಿಮಿಷ ಸರ್, ನಮ್ಮ ಪ್ರಧಾನ ಮಾತಾಡೋದು ನಿಮಿಷ ಅಲ್ಲ, ನೀವು ಯಾರು ಮಾತಾಡ್ತೀನಿ, ಯಾರಿಗೆ ಅರ್ಥ ಆಗಿಲ್ಲ ಪ್ರಧಾನಿ. ಆಯ್ತು, ಸುಮ್ಮನೆ ಆಕ್ಷನ್ ಮಾಡಿ ಏನ್ ಮಾತಾಡಿದ ಉತ್ತರ ಕೊಡಕ್ಕೆ ಸರ್, ಯಾರಿಗೆ ಏನು ಮಾತಾಡ ನಿಮಗೆ ಆಕ್ಷನ್ ಏನಂತ ಗೊತ್ತಾಗುದಿಲ್ಲ. ಒಬ್ರು ಮಾತಾಡಿದ್ರೆ ಎಲ್ಲ ಬಗ್ಗೆ ಮಾತಾಡ್ತೀರಿ. ಕೇಳಿ, ಆಯ್ತು, ಇಲ್ಲಿ ಕೇಳಿ, ನೀವು ಇಲ್ಲಿ ಅಧ್ಯಕ್ಷ ಮಾತಾಡಿ, ಕೇಳಿ, ಮಂತ್ರಿ ಮಾತಾಡ್ತಾರೆ. ಅಧ್ಯಕ್ಷರ ಮಾತಾಡಿ. ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರೇ, ಸುಳ್ಳು ಅಡ್ವರ್ಟೈಸ್ಗಳು ಕೊಡೋಕೆ ಬಿಜೆಪಿ ಫೇಮಸ್. ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಓಕೆ, ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಅಡ್ವರ್ಟೈಸ್ ಮತ್ತೆ ಎಂದು ಮಾತಾಡ್ತೀವಿ. ಒಬ್ರು ಮಾತಾಡಿ ಸುಮ್ಮನೆ ಆಕ್ಷನ್ ಕಾಣುವಲ್ಲ, ಯಾರೇನು ಅರ್ಥ ಆಗುದಿಲ್ಲ, ಅವರಿಗೂ ಅರ್ಥ ಆಗುದಿಲ್ಲ. ಮೊನ್ನೆ ಸ್ವಲ್ಪ ನೀವು ಹೇಳ್ತಾನೆ ಸ್ವಲ್ಪ ಕಲೆಕ್ಷನ್ ಆಗಬೇಕು, ಅರ್ಥ ಆಗ್ಬೇಕಲ್ಲ. ನಾಯಿ ಮರಿಗೆ ಹಾಲು ಕುಡಿಸಿದ್ರು, ಇದು ಎಂತದ್ದು ಸಿಂಹದ ಮರಿಗೆ ಹಾಲು ಕುಡಿಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ, ಇಡೀ ದೇಶದ ಜನಗಳಿಗೆ ಉಚಿತವಾಗಿ 10 ಕೋಟಿ 5 ಕೋಟಿ ಅಂತ ಹೇಳ್ಬಿಟ್ಟು 15,000 ಎಂತದ್ದು ಇತ್ತಲ್ಲ, 15 ಲಕ್ಷ ಅದು ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರು ಅವ್ರ ಸಭಾಧ್ಯಕ್ಷರ. ನಿಜ ಹೇಳಕ್ಕೂ ನಮ್ಗೆ ಅವರು ನಮ್ಮ ಅಧಿಕಾರ ನಮ್ಮ ಮಡ್ಕು ಕೊಡ್ಸಿದ್ರೆ
ನಾವು ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್ ಮಾಡ್ಬೇಕಾ ನಾವು? ಆಯ್ತು, ನಾವೇನು ಈ ಸುರೇಶ್ ಮಾಡಿಲ್ಲ, ಅಶೋಕ ನಾವು ಮಾತಾಡ್ತಾರೆ. ನೀವು ಯಾಕೆ ಒಂದ್ ನಿಮಿಷ ನೀನ್ ಹೇಳ್ತಾ ಈಗ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಸರ್ಕಾರದಿಂದ ಕೊಟ್ಟಿಲ್ಲ ನಾವು. ರಾಜ್ಯದಲ್ಲಿ ಯಾರೋ ಈಗ ಬಹಳಷ್ಟು ಜನ ಹೇಳಿದ್ರು ನಮ್ ಬರ್ತಡೇ ಮಾಡ್ತೀರಿ, ಇನ್ನು ಮುಂದೆ ಹೋಗಿ ಯಾರೋ ಬೆಕ್ಕಗೆ ಹಾಲು ಕೂಸ್ತು, ಅದು ಸಪರೇಟ್. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ನೀನ್ ಬರ್ತಡೇನ ಮಾಡ್ಕೊಳ್ಳಿ, ನೀವು ತಿಥಿನ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಸದನದಲ್ಲಿ ಮಾತಾಡಿರೋದನ್ನ ನೀವು ಹೇಳಿ, ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದನ್ನ ನಿಮ್ಮ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ. ಅಭಿಮಾನಿಗಳು ಕೂಡ ನಾನು ಇದ್ರ ಬಗ್ಗೆ ಅಡ್ವರ್ಟೈಸ್ ಮಾರನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ. ನಾನೇನ್ ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಮ್ಗೆ ಗಮನ ತಂದಿದ್ದೀನಿ. ನೋಡಿ ಅಧ್ಯಕ್ಷರೇ, ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ, ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಯಾಕಂದ್ರೆ ಅದರಲ್ಲಿ ಹೇಳಿರೋದ್ನೆಲ್ಲ ನೀವು ಒಪ್ಕೊಂಡಂಗೆ. ಈಗ ನಾನೇನ್ ಮಾತಾಡಿದ್ದೀನಿ, ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಿಮ್ ಬಗ್ಗೆನೇ ಮಾತಾಡಿದೆ, ಇಲ್ಲ ನಮ್ಮ ಪರಮೇಶ್ವರ್ ಬಗ್ಗೆನೇ ಮಾತಾಡಿದೆ, ಕೆಟ್ಟದಾಗ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಅದು ಪಬ್ಲಿಕ್ ಹೋಗ್ಬಾರ್ದು. ನೀವು ಅದನ್ನ ಸ್ಕ್ರೂಟ್ನಿ ಮಾಡೋರು ಥ್ರೂ ನಂದಿರ್ಬೋದು, ಅವ್ರದ್ದಿರ್ಬೋದು, ನಿಮಗ್ ಹೋಗ್ತತೆ. ಅಲ್ಟಿಮೇಟ್ ಆಗಿ ಅವ್ರಿಗೆ ಏನೇ ಹೋಗ್ಬೇಕಾದ್ರೂ ನೀವು ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಯಾವ್ದು ಹೋಗ್ಬೇಕು ಯಾವ್ದು ಬಾರ್ದು ಅಂತ ತೀರ್ಮಾನ ಮಾಡೋ ಸಂವಿಧಾನದ ಹಕ್ಕು ನಿಮ್ಗೆ ಕೊಟ್ಟಿದ್ದಾರೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾವು ಅವರು ಹಾಗೆ ಇಲ್ಲಿ ಮಾತಾಡಿರೋದನ್ನ ಆಚೆ ಭಾಷಣ ಮಾಡ್ಲಿ. ಅವರು ಈಗ ಸೋನಿಯಾ ಗಾಂಧಿ ಅವ್ರು ಬಂದ್ರು, ರಾಹುಲ್ ಗಾಂಧಿ ಅವ್ರು ಬಂದ್ರು, ಅವ್ರು ಬಂದ್ರೆ ಭಾಷಣ ಮಾಡಿದ್ರು, ಹಾಕೊಳ್ಳಿ ಪೇಜ್ಗಳೇ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಡ್ವರ್ಟೈಸ್ ಮಾಡೋ ಅಂತ ಹೀನಾಯ ಸ್ಥಿತಿಗೆ ಬಂದ್ರೆ ಕಾನೂನು ಇಲ್ಲಿಗಲ್. ಅದು ಇಲ್ಲಿಗಲ್. ನಾನು ಭಾಷಣ ಮಾಡಿದ್ದೀನಿ. ನಾಳೆ ಅಡ್ವರ್ಟೈಸ್ಮೆಂಟ್ ಹಾಕ್ಲಾ ಹೇಳಿ, ನೀವು ಕೊಟ್ಬಿಡಿ ಪರ್ಮಿಷನ್. ಮಾತಾಡ್ಬೇಡ, ಗಿವ್ ಮಿ ಪರ್ಮಿಷನ್. ತಾಳಪ್ಪ ಒಂದು ನಿಮಿಷ. ಮುಂದೆ ನಾವು ಅನುಮತಿಯನ್ನ ಕೊಡಬೇಕು. ನಾನು ಇನ್ನು ಮುಂದೆ ಇಲ್ಲಿ ಏನೇನ್ ಮಾತಾಡ್ತೀನಿ ಅದನ್ನ ಅಂತ ಹಾಕ್ತೀನಿ. ನಾನು ಕೊಡ್ತೀರಾ? ನೀವು ಸರಿ ಮಾತಾಡ್ಲಿ. ಈಗ ಕೊಡ್ತೀರಾ? ಅಲ್ಲಿ ಅಭಿಪ್ರಾಯ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ಹೇಳಿದ್ದಾರೆ. ಕಾನೂನು ಅಡಿನಲ್ಲಿ ಇದು ಇಲ್ಲಿಗಲ್ ಅಂತ ಒಂದು ಹೇಳಬೇಕು. ಇಲ್ಲ, ಎರಡನೇದು ನಾನು ಇಲ್ಲಿ ಏನ್ ಮಾತಾಡ್ತೀನಿ ರೆಕಾರ್ಡಿಂಗ್ ಹೋದ್ಮೇಲೆ, ಅಲ್ಲಿಗೆ ಹೋದ್ಮೇಲೆ ಪಬ್ಲಿಕ್ ಡೊಮೇನ್. ಎಸ್, ಹೌ ಇಸ್ ಇಟ್ ಇಲ್ಲಿಗಲ್? ಆಮೇಲೆ ಸರ್ ಡಾಕ್ಟರ್ ಸುಧಾಕರ್ ಅವರು 4 ಪುಟ ವ್ಯಾಲ್ಯೂಬಲ್ ಟೈಮ್ ಅನ್ನು ಹಾಳು ಮಾಡ್ತೀವಿ. ಹೇಳಿ ಕೇಳಿ, ನಾನೊಂದು ಕೆಲಸ ಸುಧಾಕರ್ ಮಾನ್ಯ ಸಭಾಧ್ಯಕ್ಷ, ಈಗ ಸುಳ್ಳು ಒಂದು ಸೆಕೆಂಡ್. ಇಲ್ಲ, ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಇಲ್ಲಿ ಆಯ್ತು. ಈಗ ಒಂದ್ ಸೆಕೆಂಡ್ ಶಾಲಿಂಗ್ ನೋಡ್ರೆ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.